ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಮಕ್ಕಳೇ, ಇವತ್ತು ನಾವು 5ನೇ ತರಗತಿಯ ಪರಿಸರ ಅಧ್ಯಯನದ ಆಹಾರ ಜೀವದ ಜೀವಾಳ ಪಾಠದ ಮುಂದುವರಿದ ಭಾಗ, 3ನೇ ಭಾಗ ಇದು ನಮ್ಮದು. ಈ ಭಾಗವನ್ನು ಇವತ್ತು ನೋಡೋಣ. ಈಗ ಈ ಅವಧಿಯಲ್ಲಿ ನಾವು ಏನನ್ನು ತಿಳ್ಕೊಳ್ಬೇಕು ಅನ್ನೋದಕ್ಕಿಂತ ಮುಂಚೆ ಹಿಂದಿನ ಅವಧಿಯಲ್ಲಿ ಕಲಿತಂಥ ಕೆಲವಷ್ಟು ವಿಚಾರಗಳನ್ನ ಮತ್ತೆ ಪುನಃ ನೆನಪು ಮಾಡ್ಕೋಬೇಕು ಅಲ್ವಾ ಮಕ್ಕಳೇ? ಹಾಗಾದರೆ ಹಿಂದಿನ 2 ಅವಧಿಯಲ್ಲಿ ನಾವು ಏನೇನನ್ನು ಕಲ್ತ್ಕೊಂಡಿದ್ವಿ? ಹೌದು, ಆಹಾರದಲ್ಲಿನ ಪೋಷಕಾಂಶಗಳು ಯಾವ್ಯಾವುದು ಅನ್ನೋದನ್ನು ನೆನಪು ಮಾಡಿಕೊಂಡ್ರಿ. ಆಹಾರ ಯಾವ್ಯಾವ ಮೂಲಗಳಿಂದ ನಮಗೆ ಸಿಗುತ್ತೆ ಅನ್ನೋದನ್ನು ಪರಿಚಯ ಮಾಡಿಕೊಂಡ್ರಿ. ಆಮೇಲೆ ವಿವಿಧ ಪ್ರದೇಶಗಳ ಆಹಾರ ವೈವಿಧ್ಯತೆಯನ್ನು ಗುರುತಿಸಿ ಆಹಾರ ಪದ್ಧತಿಯನ್ನು ಯಾವ ಅಂಶಗಳು ನಿರ್ಧರಿಸ್ತವೆ ಅನ್ನೋದನ್ನು ಸಹ ತಿಳ್ಕೊಂಡಿದ್ದೀರಿ. ಇನ್ನು ಆಹಾರ ಲಭ್ಯತೆ ನಮಗೆ ಯಾವ್ಯಾವ ಮೂಲಕ ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಂಡಿದ್ದೀರಿ ಅಲ್ವಾ? ಹಾಗಾದರೆ ಇವತ್ತು ಈ ಒಂದು ಅವಧಿಯಲ್ಲಿ ನಾವು ಏನೇನು ವಿಚಾರವನ್ನು ತಿಳ್ಕೊಳ್ಬೇಕು? ನಮ್ಮ ಆಹಾರ ಅಭ್ಯಾಸಗಳು ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಇದೆ. ಆ ರೀತಿ ಬದಲಾದಂಥ ಆಹಾರದ ಅಭ್ಯಾಸಗಳಿಂದ ನಮ್ಮ ಆರೋಗ್ಯದ ಮೇಲೆ ಏನಾದರೂ ಪರಿಣಾಮ ಆಗಿದೆಯಾ? ಆಮೇಲೆ ಆಹಾರದ ಪೋಲಾಗುವಿಕೆ ಮತ್ತು ಅದರ ಸಂರಕ್ಷಣಾ ಕ್ರಮಗಳು ಯಾವುದಾದ್ರೂ ಇದೆಯಾ? ಈ ಎಲ್ಲ ವಿಚಾರಗಳನ್ನು ಇವತ್ತಿಗೆ ನಾವು ತಿಳ್ಕೊಂಡ್ರೆ ನಮ್ಮ ಸಂಪೂರ್ಣವಾದಂಥ ಆರೋಗ್ಯ ಆಹಾರದಲ್ಲಿದೆ ಅನ್ನೋದು ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಮಕ್ಕಳೇ. ಹಾಗಾದರೆ ಇವತ್ತಿನ ದಿವಸ ಬದಲಾಗುತ್ತಿರುವಂಥ ಆಹಾರ ಅಭ್ಯಾಸಗಳು ಹೇಗಿದೆ ನಮ್ಮದು ಅನ್ನೋದನ್ನು ಒಮ್ಮೆ ನೋಡ್ಕೋಬೇಕು. ಅದನ್ನು ನೋಡೋದಕ್ಕೂ ಮುಂಚೆ ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ವಿ ಅಲ್ವಾ? ಅಂದರೆ ಬೇರೆ ಬೇರೆ ಭೂಭಾಗದ ಜನರು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇದ್ದರೂ ಸಹ ಬೇರೆ ಬೇರೆ ಜಿಲ್ಲೆಗಳಲ್ಲಿರುವಂಥ ಜನರು ಅಲ್ಲಿಯ ವಾತಾವರಣ, ಅಲ್ಲಿಯ ಉಷ್ಣಾಂಶ, ಅಲ್ಲಿಯ ಭೂಮಿಯ ಫಲವತ್ತತೆ, ಅದರ ಆಧಾರದ ಮೇಲೆ ಬೇರೆ ಬೇರೆ ಆಹಾರವನ್ನು ಬೆಳೀತಾರೆ. ಅದಕ್ಕನುಗುಣವಾಗಿ ಅವರ ಆಹಾರ ಸೇವನೆಯೂ ಅಲ್ಲಿರುತ್ತೆ. ಆಮೇಲೆ ಹಬ್ಬ ಹರಿದಿನಗಳು ಅವು ಸಹ ಆಯಾಯ ಪ್ರಾದೇಶಿಕತೆಗೆ ಅನುಗುಣವಾಗಿ ಬೇರೆ ಬೇರೆ ಆಗಿರುತ್ತೆ. ಅಲ್ಲಿ ಅವರು ತಯಾರಿಸುವಂಥ ಆಹಾರ ಪದ್ಧತಿಗಳು ಬೇರೆ ಬೇರೆ ಇರುತ್ತೆ. ಇವೆಲ್ಲವನ್ನ ಹಿಂದಿನ ಅವಧಿಯಲ್ಲಿ ತಿಳ್ಕೊಂಡಿದ್ವಿ ನಾವು. ಈ ವಿಭಿನ್ನತೆ ಅನ್ನೋದು ನಮ್ಮ ರಾಜ್ಯದಲ್ಲೂ ಕೂಡ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿ ಇದೆ ಅನ್ನೋದನ್ನು ನಾವು ಹಿಂದಿನ ದಿನದಲ್ಲಿ ತಿಳ್ಕೊಂಡಿದ್ವಿ. ಅದಕ್ಕೆ ಕಾರಣ ಅಲ್ಲಿರುವಂತಹ ವಾಯುಗುಣ, ಉಷ್ಣಾಂಶ ಮತ್ತು ಭೂಮಿಯ ಫಲವತ್ತತೆ. ಹಾಗಾದರೆ ಇವತ್ತು ನಾವು ಈ ರೀತಿ ವಿಭಿನ್ನತೆಗಳಿದ್ದರೂ ಕೂಡ ರಾಜ್ಯದಾದ್ಯಂತ ಆಹಾರ ಪದ್ಧತಿಗಳು ಒಬ್ಬರಿಂದ ಒಬ್ಬರಿಗೆ ಅದು ಮಿಶ್ರಗೊಂಡಿದೆ. ಈಗ ಉತ್ತರ ಕರ್ನಾಟಕದಲ್ಲಿ ಬೆಳೀತಾ ಇದ್ದಂಥ ಆಹಾರ ಪದಾರ್ಥಗಳನ್ನು ಬೆಂಗಳೂರಲ್ಲಿದ್ದಂಥ ಜನರು ಸೇವಿಸ್ತಾರೆ, ಮಲೆನಾಡಲ್ಲಿದ್ದಂಥ ಜನರು ಸೇವಿಸ್ತಾರೆ, ಕರಾವಳಿಯಲ್ಲಿರುವಂಥ ಜನರು ಸೇವಿಸ್ತಾರೆ. ಕರಾವಳಿ ಪ್ರದೇಶದಲ್ಲಿರುವಂಥ ಆಹಾರ ಪದಾರ್ಥಗಳನ್ನ ಬೇರೆಲ್ಲ ಕರ್ನಾಟಕದ ಇತರ ಎಲ್ಲ ಜಿಲ್ಲೆಗಳವರು ಸೇವಿಸಬಹುದು. ಇವೆಲ್ಲ ಹೇಗಾಯಿತು? ಇಷ್ಟೊಂದು ಬದಲಾವಣೆ ಆಗಲಿಕ್ಕೆ ಏನೆಲ್ಲ ಕಾರಣ ಇರ್ಬೋದು ಅನ್ನೋದನ್ನು ನಾವು ಒಮ್ಮೆ ನೋಡಬೇಕಲ್ವಾ? ನಿಮಗೊಂದು ಈಗ ಸಣ್ಣ ಚಟುವಟಿಕೆ ಇದೆ. ನಾವು ಯಾವ ರೀತಿಯ ಆಹಾರವನ್ನು ಸೇವಿಸ್ತೇವೆ ಅಂತ ಯೋಚನೆ ಮಾಡೋಣ. ಇಲ್ಲಿ ಚಿತ್ರದಲ್ಲಿ ನಿಮಗೆ ಕಾಣ್ತಿದೆ. ಒಂದು ಕೈಯಲ್ಲಿ ಮಕ್ಕಳೇ ನೋಡಿ, ಇಲ್ಲಿ ಬರ್ಗರ್, ಇನ್ನೊಂದು ಕೈಯಲ್ಲಿ ಸೇಬು ಹಣ್ಣಿದೆ. ಗ್ರೀನ್ ಸೇಬುನೂ ಇದೆ, ಆ್ಯಪಲ್ ಅಂತ ನೀವು ಹೇಳ್ತೀರಲ್ಲ ಆ ಸೇಬುನೂ ಇದೆ. ನಾನು ಅದನ್ನು ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಅದನ್ನೇ ಕೊಟ್ಟಿದ್ದೇನೆ. ಯಾವುದನ್ನು ನೀವು ಹೆಚ್ಚು ಇಷ್ಟಪಡ್ತೀರಿ? ಆಯಿತು, ಬರ್ಗರ್ ತುಂಬ ಇಷ್ಟ ಆಗುತ್ತೆ ಅಲ್ವಾ ನಿಮಗೆ? ನನಗೆ ಗೊತ್ತು. ಯಾಕೆ?
ಹಾಗಾದರೆ ಈ ರೀತಿ ಆಹಾರವನ್ನೇ ನಾವು ಯಾಕೆ ಹೆಚ್ಚು ಇಷ್ಟಪಡ್ತೀವಿ ಅದನ್ನು ಎಲ್ಲ ಒಂದ್ಸತಿ ನೋಡೋಣ ಅಲ್ವಾ? ಮಕ್ಕಳೇ ನೋಡಿ, ಈಗ ಈ ಚಿತ್ರದಲ್ಲಿ ಇದು ಜೋಳ, ಅಲ್ಲಿ ಪೊಟ್ಟಣದಲ್ಲಿ ಜೋಳದ ಫ್ಲಾಕ್ಸ್ ಅಂದರೆ ಪಾಪ್ಕಾರ್ನ್ ಅಂತ ಮಾಡ್ಕೊಂಡು ತಿಂತೀರಲ್ಲ, ಅದು ಆ ಪೊಟ್ಟಣದಲ್ಲಿದೆ. ಅದೇ ಜೋಳ ಇಲ್ಲಿದೆ. ನೀವು ಈ ಬರೇ ಜೋಳನ ಕೆಂಡದ ಮೇಲೆ ಹಾಕ್ಕೊಂಡು ಉಪ್ಪು ಖಾರ ಹಾಕ್ಕೊಂಡು ತಿನ್ನೋಕ್ಕೆ ಹೆಚ್ಚು ಇಷ್ಟ ಆಗುತ್ತೋ, ಈ ಪೊಟ್ಟಣದಲ್ಲಿರುವಂತಹ ಪಾಪ್ಕಾರ್ನ್ ತಿನ್ನಕ್ಕೆ ಹೆಚ್ಚು ಇಷ್ಟ ಆಗುತ್ತೋ? ನನಗೆ ಗೊತ್ತು, ನೀವು ಪಟ್ಟಣದಲ್ಲಿರೋ ಪಾಪ್ಕಾರ್ನೇ ತಿಂತೀರಿ ಅಲ್ವಾ? ಆಯಿತು, ಆದರೆ ಯಾವುದು ಹೆಚ್ಚು ಆರೋಗ್ಯಕರ? ಇದ ಯೋಚನೆ ಮಾಡಿ. ಇದೊಂದು ಸರಿ, ಮತ್ತೊಂದಕ್ಕೆ ಹೋಗೋಣ. ಇದು ಆಲೂಗಡ್ಡೆ, ಹಸಿಯಾದ ತಾಜಾ ತರಕಾರಿ ಆಲೂಗಡ್ಡೆ. ಅದು ಪೊಟ್ಟಣದಲ್ಲಿ ಚಿಪ್ಸ್ ಪ್ಯಾಕೆಟ್, ಅಲ್ಲೂ ಕೂಡ ಆಲೂಗಡ್ಡೆಯಿಂದ ಚಿಪ್ಸ್ ತಯಾರಿಸಿ ಪೊಟ್ಟಣದಲ್ಲಿ ಹಾಕಿ ಇಟ್ಟಿರ್ತಾರೆ. ಇದು ತಾಜಾ ಆಲೂಗಡ್ಡೆ. ಈ ಆಲೂಗಡ್ಡೆಯನ್ನು ಬಳಸ್ಕೊಂಡು ಚಿಪ್ಸ್ ಮಾಡಿಕೊಂಡು ನೀವು ತಿನ್ಬೋದು. ನಿಮಗೆ ಈ ಆಲೂಗಡ್ಡೆ ತಗೊಂಡು ಚಿಪ್ಸ್ ಮಾಡಿಕೊಂಡು ತಿಂದರೆ ಹೆಚ್ಚಿಷ್ಟ ಆಗುತ್ತೋ, ಪ್ಯಾಕೆಟಲ್ಲಿರುವಂತಹ ಚಿಪ್ಸನ್ನು ಖರೀದಿ ಮಾಡ್ಕೊಂಡು ತಿನ್ನಕ್ಕೆ ಹೆಚ್ಚಿಷ್ಟ ಆಗುತ್ತೋ? ನನಗೆ ಗೊತ್ತು, ನೀವು ಆ ಚಿಪ್ಸ್ ಪ್ಯಾಕೆಟೇ ಇಷ್ಟಪಡ್ತೀರಿ ಅಲ್ವಾ? ಇರಲಿ, ಅದನ್ನು ಯೋಚನೆ ಮಾಡಿ, ಯಾವುದು ಆರೋಗ್ಯಕ್ಕೆ ಹೆಚ್ಚು ಒಳ್ಳೆಯದು? ಇದನ್ನು ಒಂದ್ಸತಿ ನೋಡಿ. ಇದೇನಿದು? ಮಾವಿನ ಹಣ್ಣು ಅಲ್ವಾ? ಆ ಕಡೆ ಇರೋದು ಮಾವಿನ ಹಣ್ಣು ಜ್ಯೂಸ್ ಮಾಡಿ ಬಾಟ್ಲಿಲಿ ತುಂಬಿ ಇಟ್ಟಿದ್ದಾರೆ. ನಿಮಗೆ ಯಾವ್ದು ಹೆಚ್ಚಿಗೆ ಇಷ್ಟ ಆಗತ್ತೆ? ನನಗೆ ಗೊತ್ತು, ಆ ಜ್ಯೂಸೇ ಇಷ್ಟ ಆಗತ್ತೆ ನಿಮಗೆ. ಈ ಮಾವಿನ ಹಣ್ಣು ಇಷ್ಟ ಆಗತ್ತೆ, ಆದರೆ ಇದಕ್ಕಿಂತ ಹೆಚ್ಚು ಅದಿಷ್ಟ ಆಗತ್ತೆ. ಒಂದೋ ಎರಡೋ ಮಾವಿನ ಹಣ್ಣು ತಿಂತೀರಿ, ಆದರೆ ಜ್ಯೂಸ್ ಮಾತ್ರ ಯಾವಾಗ ಕೊಡಿಸಿದ್ರು ಕುಡಿತೀರಿ ಅಲ್ವಾ? ಸರಿ, ಆದರೆ ನಾವೀಗ ಏನು ಮಾಡಬೇಕು? ನಾವು ಎಲ್ಲರೂ ಕೂಡ ಪೊಟ್ಟಣ ಅಥವಾ ಬಾಟಲಿಯಲ್ಲಿ ಇರುವಂಥ ಆಹಾರಾಂಶಗಳು ಹೆಚ್ಚು ರುಚಿಕರವಾಗಿರುತ್ತದೆ ಅಂತ ಅದನ್ನೇ ಆಯ್ಕೆ ಮಾಡ್ತೀವಿ. ಆದರೆ ಆರೋಗ್ಯಕ್ಕೆ ಯಾವುದು ಒಳ್ಳೆಯದು ತಿಳ್ಕೊಬೇಕಲ್ವಾ? ಹಾಗಾದರೆ ಕಂಡುಹಿಡಿಯೋಣವಾ ಯಾವುದು ಆರೋಗ್ಯಕ್ಕೆ ಹೆಚ್ಚು ಒಳ್ಳೆಯದು ಅಂತ? ಇಲ್ಲಿ ನೋಡಿ, ಇದೇನು ಹಣ್ಣು? ಸೇಬು ಹಣ್ಣು. ಅದು ಆ್ಯಪಲ್ ಜ್ಯೂಸ್, ಸೇಬು ಹಣ್ಣಿನ ಪೊಟ್ಟಣದಲ್ಲಿರುವಂಥ ಸೇಬು ಹಣ್ಣಿನ ಜ್ಯೂಸ್. ಈ ಸೇಬು ಹಣ್ಣು 100 ಗ್ರಾಮ್ ಇದೆ. ಅದೇ ಥರ ಆ್ಯಪಲ್ ಜ್ಯೂಸು 100 ಗ್ರಾಮ್ ಇದೆ. ಎರಡೂ ಸೇಮ್ ಅಳತೆ ಇದೆ, ಒಂದೇ ಅಳತೆವಿದೆ ಮಕ್ಕಳೇ. ಈ ಸೇಬು ಹಣ್ಣಲ್ಲಿ ನೋಡಿ, ಪೋಷಕಾಂಶ ಕಾರ್ಬೋಹೈಡ್ರೇಟ್ಸ್ 14 ಗ್ರಾಮ್ ಇದೆ. ತಾಜಾ ಸೇಬು ಹಣ್ಣು ಇದು. ಇದರಲ್ಲಿ ಪೋಷಕಾಂಶ ಕಾರ್ಬೋಹೈಡ್ರೇಟು 14 ಗ್ರಾಮ್ ಇದೆ. ನಾರಿನಂಶ 2.4 ಗ್ರಾಮ್ ಇದೆ. ಇದೇ ಸೇಬು ಹಣ್ಣನ್ನು ಬಳಸಿ ರಾಸಾಯನಿಕಗಳನ್ನ ಮಿಶ್ರಣ ಮಾಡಿ ಜ್ಯೂಸ್ ಮಾಡಿ ಪೊಟ್ಟಣದಲ್ಲಿ ಇಟ್ಟಿರ್ತಾರಲ್ವಾ, ಈ ಪೊಟ್ಟಣದಲ್ಲಿ ಕಾರ್ಬೋಹೈಡ್ರೇಟ್ಸು 11 ಗ್ರಾಮ್ ಇದೆ. ವ್ಯತ್ಯಾಸ ನೋಡಿ ಮಕ್ಕಳೇ, ಇಲ್ಲಿ ಕಾರ್ಬೋಹೈಡ್ರೇಟ್ಸ್ 14 ಗ್ರಾಮ್ ಇದ್ದರೆ ಆ ಪೊಟ್ಟಣದಲ್ಲಿ ಇರುವಂತಹ ಸೇಬಿನ ರಸಕ್ಕೆ 11 ಗ್ರಾಮ್ ಇದೆ. ನಾರಿನಂಶ ಕೂಡ ತುಂಬ ಕಡಿಮೆ ಆಗೋಗಿದೆ. ಇದು 2.4 ಗ್ರಾಮ್ ಇದ್ದರೆ ನಾರಿನಂಶ ಅದು ಬರೇ 0.2 ಗ್ರಾಮ್ ಇದೆ. 2.2 ಗ್ರಾಮ್ನಷ್ಟು ನಾರಿನಂಶ ಅದರಲ್ಲಿ ಕಡಿಮೆ ಆಗೋಗಿದೆ. ನೀವೇ ನಿರ್ಧರಿಸಿ, ಆರೋಗ್ಯಕ್ಕೆ ತಾಜಾ ಸೇಬು ಹಣ್ಣು ಒಳ್ಳೆಯದೋ, ಪೊಟ್ಟಣದಲ್ಲಿರುವಂಥ ಸೇಬು ಹಣ್ಣಿನ ಜ್ಯೂಸ್ ಒಳ್ಳೆಯದು? ಇನ್ನೂ ಒಂದನ್ನು ನೋಡೋಣ ಮಕ್ಕಳೇ. ಇದು ಗೋಧಿ ಹಿಟ್ಟು ನೋಡಿ, ಇದನ್ನು 100 ಗ್ರಾಮ್ ತಗೊಂಡಿದ್ದೀನಿ. ಪೊಟ್ಟಣದಲ್ಲಿರುವ ಗೋಧಿ ಹಿಟ್ಟಿನ
ಬಿಸ್ಕೆಟ್, ಗೋಧಿ ಬಿಸ್ಕೆಟ್. ಇದು ಗೋಧಿ ಹಿಟ್ಟನ್ನು ಬಳಸಿ ಗೋಧಿ ಬಿಸ್ಕೆಟ್ ಮಾಡಿದ್ದಾರೆ, ಅದಿದೆ. ಈಗ ನೋಡೋಣ, ಗೋಧಿ ಹಸಿ ಹಿಟ್ಟನ್ನು ಬಳಸಿದರೆ ನಮಗೆ 71 ಗ್ರಾಮ್ ಕಾರ್ಬೋಹೈಡ್ರೇಟ್ ಸಿಗುತ್ತೆ, ನಾರಿನಾಂಶ 14 ಗ್ರಾಮ್ ಸಿಗುತ್ತೆ. ಅದೇ ಪೊಟ್ಟಣದಲ್ಲಿರುವಂತಹ ಗೋಧಿ ಬಿಸ್ಕೆಟನ್ನು ತಗೊಂಡ್ರೆ ಕಾರ್ಬೋಹೈಡ್ರೇಟ್ಸು 46 ಗ್ರಾಮ್ ಸಿಗುತ್ತೆ, ನಾರಿನಾಂಶ ಬರೇ 9 ಗ್ರಾಮ್. ನೋಡಿ ಎಷ್ಟು ವ್ಯತ್ಯಾಸ ಆಗಿದೆ ಅಂತ ಕಾರ್ಬೋಹೈಡ್ರೇಟ್ಸಿಗೂ ಮತ್ತು ನಾರಿನಾಂಶಕ್ಕೂ ವ್ಯತ್ಯಾಸ ಗೊತ್ತಾಗ್ತಾ ಇದೆ ಅಲ್ವಾ ಮಕ್ಕಳೇ? ಇನ್ನೂ ಒಂದು ಉದಾಹರಣೆ ತೋರಿಸ್ತೇನೆ ನಿಮಗೆ. ಈಗ ನೀವೇ ಯೋಚನೆ ಮಾಡಬೇಕು. ಹಾಂ, ಇದು ತಾಜಾ ತೆಂಗಿನಕಾಯಿ ಹೋಳು. ಅದು ತೆಂಗಿನಕಾಯನ್ನು ಬಳಸಿ ಮಾಡಿದ ಕೊಬ್ಬರಿ ಎಣ್ಣೆ, ಅದನ್ನು ಪ್ಯಾಕೆಟಲ್ಲಿ ಹಾಕಿಟ್ಟಿರೋದು. ತಾಜಾ ತೆಂಗಿನಕಾಯಿಯನ್ನು ನಾವು ಬಳಸಿದ್ದೆ ಆದಲ್ಲಿ ನಮಗೆ ಕಾರ್ಬೋಹೈಡ್ರೇಟ್ಸು 15 ಗ್ರಾಮ್ ಸಿಗುತ್ತೆ, ಪೊಟ್ಟಣದಲ್ಲಿರೋದ್ರಲ್ಲಿ ಬರೀ 6 ಗ್ರಾಮ್ ಸಿಗುತ್ತೆ. ಪ್ರೋಟೀನು 3.3 ಗ್ರಾಮ್ ಸಿಗುತ್ತೆ, ಅಲ್ಲಿ ಪ್ರೋಟೀನು 2.3 ಗ್ರಾಮ್ ಸಿಗುತ್ತೆ. ಈಗ ಅರ್ಥ ಮಾಡ್ಕೊಳ್ಳಿ, ಪೋಷಕಾಂಶಗಳು ತಾಜಾ ತರಕಾರಿಗಳಲ್ಲಿ, ತಾಜಾ ಹಣ್ಣುಗಳಲ್ಲಿ ಇರುವಷ್ಟು ಪೊಟ್ಟಣಗಳಲ್ಲಿ ಮಾಡಿ ಶೇಖರಿಸಿಟ್ಟಿರುವಂಥ ಸಾಮಗ್ರಿಗಳಲ್ಲಿ ಇರಲ್ಲ, ಕಡಿಮೆ ಇರುತ್ತೆ. ಈ ಎಲ್ಲ ಉದಾಹರಣೆಗಳನ್ನು ನೋಡಿದಾಗ ನಿಮಗೇನು ಅನಿಸುತ್ತೆ ಅಂದರೆ, ತಾಜಾ ತರಕಾರಿಗಳಲ್ಲಿ, ತಾಜಾ ಹಣ್ಣುಗಳಲ್ಲಿ ಅದರಲ್ಲಿ ಇರುವಂತಹ ಪೋಷಕಾಂಶಗಳು ಹೆಚ್ಚು, ಪೊಟ್ಟಣಗಳಲ್ಲಿ, ಬಾಟ್ಲಿಗಳಲ್ಲಿ ಶೇಖರಿಸಿಟ್ಟಿರುವಂತಹ ಪೌಷ್ಟಿಕಾಂಶಗಳು ಕಡಿಮೆಯಾಗಿರುತ್ತೆ. ಆದರೂ ಸಹ ಈ ಪೊಟ್ಟಣಗಳಲ್ಲಿ, ಬಾಟ್ಲಿಗಳಲ್ಲಿ ಆಹಾರಾಂಶಗಳನ್ನು ಸೇರಿಸಿರ್ತಾರೆ, ಇಟ್ಟಿರ್ತಾರೆ ಅಲ್ವಾ? ಮತ್ತು ಅದರಲ್ಲಿ ಹೇಗೆ ಕಡಿಮೆ ಆಗತ್ತೆ ಆ ಪೋಷಕಾಂಶ ಅಂದರೆ, ಆ ಆಹಾರ ಪದಾರ್ಥಗಳಿಗೆ ರಾಸಾಯನಿಕ ಸಂರಕ್ಷಕಗಳನ್ನ ಬಳಸ್ತಾರೆ. ಯಾಕೆ ಬಳಸ್ತಾರೆ ಅಂದರೆ, ಇವು ಹೆಚ್ಚು ದಿನ ಕೆಡದೇ ಇಡಬೇಕು, ಮತ್ತು ಅವು ಶೇಖರಿಸಿಡಬೇಕು. ನಾವು ಹೆಚ್ಚಿಗೆ ದಿನ ಇಡಬೇಕು ಮತ್ತು ಇನ್ನಷ್ಟು ಹೆಚ್ಚಿಗೆ ದಿನ ಹಾಳಾಗದಂಗೆ ಇಡಬೇಕು ಅಂತ ಹೇಳಾದರೆ ನಾವು ಈ ರೀತಿ ಬಾಟ್ಲಿಗಳಲ್ಲಿ ಶೇಖರಿಸಿಡಬೇಕು, ಬಾಟ್ಲಿಯಲ್ಲಿ, ಪೊಟ್ಟಣದಲ್ಲಿ ಶೇಖರಿಸಿಡಬೇಕು. ಈಗ ಯೋಚನೆ ಮಾಡಿ ಮಕ್ಕಳೇ, ನಾವು ಪೊಟ್ಟಣದಲ್ಲಿರುವಂಥ ಆಹಾರ ಪದಾರ್ಥಗಳನ್ನು ಹೆಚ್ಚು ಬಳಸಬೇಕೋ, ತಾಜಾ ಆಹಾರಗಳನ್ನು ಹೆಚ್ಚು ಬಳಸಬೇಕೋ? ಯೋಚಿಸಿದ್ರಾ? ಹಾಂ, ತಾಜಾ ಆಹಾರಗಳನ್ನೇ ನಾವು ಹೆಚ್ಚು ಬಳಸಬೇಕು. ಹಾಗಂತ ಹೇಳಿ ಪೊಟ್ಟಣದ ಆಹಾರ ಪದಾರ್ಥಗಳನ್ನ ಬಿಟ್ಬಿಡೋಣವಾ? ಅದೂ ಅಲ್ಲ. ಪೊಟ್ಟಣದ ಆಹಾರ ಪದಾರ್ಥಗಳನ್ನು ಬಾಟ್ಲಿಗಳಲ್ಲಿ ಶೇಖರಿಸಿಟ್ಟಿರುವಂಥವುಗಳನ್ನು ತಗೊಳ್ಬೇಕು. ಸಾಧ್ಯವಾದಷ್ಟು ಇವುಗಳನ್ನು ಹೊರತುಪಡಿಸಿ ಎಲ್ಲೆಲ್ಲಿ ನಮಗೆ ತಾಜಾ ಆಹಾರಗಳು ಸಿಗತ್ತೋ ಅದನ್ನೇ ಮೊದಲ ಪ್ರಾತಿನಿಧ್ಯದೊಂದಿಗೆ ಸೇವಿಸಬೇಕು. ಅನಿವಾರ್ಯ ಪ್ರಸಂಗಗಳಲ್ಲಿ ಮಾತ್ರ ಈ ರೀತಿಯಾದಂತಹ ಪೊಟ್ಟಣಗಳಲ್ಲಿರುವಂತಹ, ಬಾಟ್ಲಿಗಳಲ್ಲಿರುವಂತಹ ಆಹಾರ ಪದಾರ್ಥಗಳನ್ನ ನಾವು ಬಳಸ್ಬೋದು ಮಕ್ಕಳೇ. ಬಳಸುವ ವಿಧಾನಗಳು, ಅದನ್ನು ಅಂಗಡಿಗಳಿಂದ ಕೊಂಡುಕೊಂಡು ತರಬೇಕಾದ್ರೆ ನಾವು ಏನೇನನ್ನು ಗಮನಿಸಬೇಕು ಅನ್ನೋದನ್ನು ಸಹ ನಾವೇನು ಮಾಡಬೇಕು, ತಿಳ್ಕೊಂಡಿರ್ಬೇಕು ಮಕ್ಕಳೇ. ಪೊಟ್ಟಣದ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳುವಾಗ ಇನ್ನು ಯಾವ್ಯಾವ ಮಾಹಿತಿಯನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು? ಹಾಂ, ಎಲ್ಲ ಪೊಟ್ಟಣದ ಆಹಾರಗಳಿಗೆ ರಾಸಾಯನಿಕ ಸಂರಕ್ಷಕಗಳನ್ನು ಬಳಸಿರೋದರಿಂದ ಅವು ಹೆಚ್ಚು ದಿನದವರೆಗೆ ನಾವು ಸಂರಕ್ಷಿಸ್ಬೋದು. ಈ ರೀತಿ ಆಹಾರಗಳನ್ನು ಹೆಚ್ಚು ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಹಾನಿಯಾಗತ್ತೆ. ಎಲ್ಲ ಪೊಟ್ಟಣದ ಆಹಾರಗಳನ್ನು ಸಂಪೂರ್ಣವಾಗಿ ನಿಲ್ಲಿಸೋದು ಬೇಡ, ಆದರೆ ಕೊಂಡುಕೊಳ್ಳುವಾಗ ಕೆಲವು ಅಂಶಗಳನ್ನು ಗಮನದಲ್ಲಿಟ್ಕೊಳ್ಬೇಕು. ತಯಾರಾದ ದಿನಾಂಕ ಮತ್ತು ಅವಧಿ ಮುಗಿಯುವ ದಿನಾಂಕ. ಇಲ್ಲೊಂದು ಉದಾಹರಣೆ ಇದೆ. ಈ ಆಹಾರ ಪದಾರ್ಥ 3/25/2014 ತಯಾರಾಗಿದೆ. ಇದರದ್ದು ಅವಧಿ ಯಾವಾಗ ಮುಗಿಯುತ್ತೆ? 3/24/2015. ಈ ಆಹಾರ ಪದಾರ್ಥ ತಯಾರಾದ 1 ವರ್ಷದ ಒಳಗೆ ನಾವು ಇದನ್ನು ಉಪಯೋಗಿಸ್ಬೇಕು. ಅದನ್ನು ಮೀರಿ ಅದನ್ನು ನಾವು ಬಳಸಬಾರ್ದು. ನಾವು ಅಂಗಡಿಗಳಿಗೆ ಹೋದಾಗ ಈ ಥರ ಪೊಟ್ಟಣದಲ್ಲಿರುವಂಥ ಆಹಾರ ಪದಾರ್ಥಗಳನ್ನ ಖರೀದಿ ಮಾಡುವಾಗ ಮೊದಲು ನಾವು ಇದನ್ನು ಗಮನಿಸಬೇಕು.
ಅವಧಿ ಮೀರಿದಂತಹ ಆಹಾರ ಪದಾರ್ಥಗಳನ್ನ ನಾವು ಕೊಂಡುಕೊಳ್ಳಬಾರದು. ಕೆಲವೊಂದು ಅಂಗಡಿಯವರು ಅವಧಿ ಮೀರಿದಂಥ ಆಹಾರ ಪದಾರ್ಥಗಳನ್ನು ಕಡಿಮೆ ರೇಟಿಗೆ ಮಾರಾಟ ಮಾಡ್ತಾರೆ, ಕಡಿಮೆ ದರಕ್ಕೆ ಮಾರಾಟ ಮಾಡ್ತಾರೆ. ಆ ಕಡಿಮೆ ದರದ ಆಸೆಗೆ ಹೋಗಿ ನಾವು ಅನಾರೋಗ್ಯವನ್ನು ತಂದುಕೊಳ್ಳುವುದು ಬೇಡ. ಇದನ್ನು ನಾವು ಆಹಾರ ಪದಾರ್ಥಗಳನ್ನ ಕೊಂಡುಕೊಳ್ಳುವಂಥ ಮುಂಚೆ ಈ ಒಂದು ತಯಾರಾದ ದಿನಾಂಕ ಮತ್ತು ಅವಧಿ ಮುಗಿಯುವ ದಿನಾಂಕವನ್ನು ನೋಡಲಿಕ್ಕೆ ಬೇಕು ಮಕ್ಕಳೇ. ಆಮೇಲೆ ಇನ್ನೇನು ನೋಡ್ಬೋದು, ಆಹಾರ ಪದಾರ್ಥಗಳಿಗೆ ಸೇರಿಸಿದ ಇತರೆ ಪದಾರ್ಥಗಳು. ಈ ಒಂದು ಪೊಟ್ಟಣದಲ್ಲಿರುವಂಥ ಆಹಾರವನ್ನು ಸಂರಕ್ಷಿಸಿಡಲಿಕ್ಕೆ ಅವರು ಬೇರೆ ಬೇರೆ ರೀತಿಯಾದಂಥ ಆಹಾರ ಪದಾರ್ಥವನ್ನು ಸೇರಿಸಿರ್ಬೋದು. ಅದೊಂದೇ. ಈಗ ಮಾವಿನ ಹಣ್ಣಿನ ಜ್ಯೂಸನ್ನು ಬಾಟ್ಲಿಯಲ್ಲಿ ಹಾಕಿಟ್ಟಿದ್ದು ನೋಡಿದ್ರಲ್ಲ, ಅಲ್ಲಿ ಕೇವಲ ಮಾವಿನ ಹಣ್ಣು ಜ್ಯೂಸ್ ಒಂದೇ ಇರೋದಿಲ್ಲ ಮಕ್ಕಳೇ. ಅದೇನಾಗುತ್ತೆ, ಅದಕ್ಕೆ ರಾಸಾಯನಿಕವನ್ನು ಸೇರಿಸಿರ್ತಾರೆ. ಯಾವ ರೀತಿಯ ರಾಸಾಯನಿಕವನ್ನು ಸೇರಿಸಿದ್ದಾರೆ, ಎಷ್ಟು ಪ್ರಮಾಣದಲ್ಲಿ ಸೇವಿಸಿದ್ದಾರೆ ಅದನ್ನು ನೋಡ್ಕೋಬೇಕು. ಆಮೇಲೆ ಇನ್ನೂ ಒಂದು ಮುಖ್ಯವಾದ ಅಂಶ ಇದೆ. ಆ ಪೊಟ್ಟಣವನ್ನು ಎಷ್ಟು ಉಷ್ಣತೆಯಲ್ಲಿ ಅದನ್ನು ಶೇಖರಿಸಿಡಬೇಕು. ಕೆಲವೊಂದನ್ನು ಕೀಪ್ ಅಂಡರ್ ರೆಫ್ರಿಜರೇಷನ್ ಅಂತ ಹೇಳ್ತಾರೆ, ಕೆಲವೊಂದು ಡು ನಾಟ್ ರೆಫ್ರಿಜರೇಟ್ ಅಂತಾರೆ. ಅಂದರೆ ಕೆಲವೊಂದು ಆಹಾರ ಪದಾರ್ಥಗಳನ್ನ ಶೀತಕಗಳಲ್ಲೇ ಇಡಬೇಕು, ಹೆಚ್ಚು ದಿನ ಅದು ಕೆಡದೇ ಇರಂಗಿರ್ಬೇಕು. ಕೆಲವೊಂದು ಆಹಾರ ಪದಾರ್ಥಗಳನ್ನ ಶೀತಕಗಳಲ್ಲಿ ಇಡಬಾರದು, ಅದನ್ನು ನಾವು ಗಮನಿಸ್ಕೊಳ್ಬೇಕು. ಅನಂತರ ಕೆಳಗಡೆ ಇದು ಹಾಕಿರ್ತಾರೆ, ಬೆಸ್ಟ್ ಬಿಫೋರ್ 12 months ಫ್ರಾಮ್ ಪ್ಯಾಕೇಜಿಂಗ್. ಕೆಲವೊಂದರಲ್ಲಿ ಮುಕ್ತಾಯದ ಅವಧಿ ಹಾಕಿರಲ್ಲ, ಅವ್ರೇನು ಮಾಡಿರ್ತಾರೆ, ಈ ಥರ ಬರೆದ್ಬಿಟ್ಟಿರ್ತಾರೆ, ಬೆಸ್ಟ್ ಬಿಫೋರ್ 12 months ಫ್ರಾಮ್ ಪ್ಯಾಕಿಂಗ್. ಅಂದರೆ ಯಾವ ಅವಧಿಗೆ ಅವರು ಇದನ್ನು ಪ್ಯಾಕಿಂಗ್ ಮಾಡಿರ್ತಾರೋ ಆ ದಿನಾಂಕದಿಂದ ಇನ್ನು 1 ವರ್ಷದ ಒಳಗೆ ಅದನ್ನು ಉಪಯೋಗಿಸ್ಬೋದು. ಅದು ಯಾವಾಗ, ವೆನ್ ಸ್ಟೋರ್ಡ್ ರೆಫ್ರಿಜರೇಟೆಡ್ ಎಟ್ 4 degrees Celsius ಬಿಲೋ. ಅಂದರೆ 4 degrees Celsius ಉಷ್ಣಾಂಶಕ್ಕಿಂತ ಕಡಿಮೆ ಉಷ್ಣಾಂಶದಲ್ಲಿ ಶೀತಕದಲ್ಲಿ ಈ ಆಹಾರ ಪದಾರ್ಥವನ್ನು ಇಟ್ಟಿದ್ರೆ ನಾವು ಈ ಆಹಾರ ಪದಾರ್ಥ ಪ್ಯಾಕಿಂಗ್ ಆದ ದಿನಾಂಕದಿಂದ 1 ವರ್ಷದ ಒಳಗೆ ನಾವು ಅದನ್ನು ಉಪಯೋಗಿಸ್ಬೋದು. ಅದಕ್ಕೂ ಮೀರಿದ ಮೇಲೆ ಅದನ್ನು ಉಪಯೋಗಿಸೋಕ್ಕೆ ಆಗಲ್ಲ. ಅದು ಆಹಾರ ಶೀತಕದಲ್ಲಿ ಇಟ್ಟಿದ್ರೂ ಕೂಡ ಅದು ಕೆಟ್ಟೋಗಿರುತ್ತೆ. ಇದನ್ನೆಲ್ಲವನ್ನ ನಾವು ಗಮನಿಸಬೇಕು ಮಕ್ಕಳೇ. ಒಂದು ಉದಾಹರಣೆ ನೋಡೋಣ. ಈಗ ನಿನ್ನ ಗೆಳೆಯ ರಾಜು, ಅವನು ಒಂದು ಅಂಗಡಿಗೆ ಹೋಗಿದ್ದಾನೆ. ಅಲ್ಲಿ ಅಂಗಡಿಯಲ್ಲಿ ಏನು ಮಾಡ್ತಾನೆ, ಅವರ ಅಮ್ಮ ಜೇನುತುಪ್ಪ ತಗೊಂಬಾ ಅಂತ ಹೇಳಿರ್ತಾರೆ. ಅವನು ಹೋಗಿ ಅಂಗಡಿಯವನ ಹತ್ರ ಕೇಳ್ತಾನೆ, ನನಗೆ ಜೇನುತುಪ್ಪ ಬೇಕು ಕೊಡಿ ಅಂತ. ಆಗ ಆ ಅಂಗಡಿಯವನೇನು ಮಾಡ್ತಾನೆ, ರೆಫ್ರಿಜರೇಟರ್ನ ತೆಗೆದು ಜೇನುತುಪ್ಪವನ್ನು ತೆಗೆದು ಅವನ ಕೈಲಿ ಕೊಡ್ತಾನೆ. ಆಗ ರಾಜು ಏನು ಮಾಡ್ತಾನೆ, ಆ ಜೇನುತುಪ್ಪ ಬಾಟ್ಲನ್ನು ಕೈಲಿಟ್ಕೊಂಡು ನೋಡ್ತಾನೆ. ಅದರಲ್ಲಿ ಏನಿರುತ್ತೆ ಗೊತ್ತಾ, ಡು ನಾಟ್ ರೆಫ್ರಿಜರೇಟ್ ಅಂತ ಇರುತ್ತೆ. ಅಂದರೆ ಅವನು ಆ ಜೇನುತುಪ್ಪವನ್ನು ಮನೆಗೆ ತಗೊಂಡು ಹೋಗ್ಬೋದಾ? ತಗೊಂಡು ಹೋಗಬಾರ್ದು. ಯಾಕೆ? ಅದನ್ನು ಶೀತಕದಲ್ಲಿ ಇಡಿಸಬಾರ್ದು ಅಂತ ಹೇಳಿದ್ದಾರೆ. ಆದರೆ ಅಂಗಡಿಯವನು ಏನು ಮಾಡಿದ್ದಾನೆ, ಅದನ್ನು ತಗೊಂಡೋಗಿ ಶೀತಕದಲ್ಲಿ ಇಡಿಸ್ಬಿಟ್ಟಿದ್ದಾನೆ. ಶೀತಕ ಅಂದರೆ ಫ್ರಿಡ್ಜ್ ಮಕ್ಕಳೇ. ಈ ಒಂದು ಜಾಣತನವನ್ನು ನೀವು ಬೆಳೆಸ್ಕೊಳ್ಬೇಕು. ಇನ್ನೊಂದು ಸತಿ ಸೀಮಾ ಏನು ಮಾಡಿರ್ತಾಳೆ, ಒಂದು ಅಂಗಡಿಗೆ ಹೋಗ್ತಾಳೆ, ಅವರಮ್ಮ ಬೆಣ್ಣೆ ತಗೊಂಬಾಬಾ ಅಂತ ಹೇಳಿರ್ತಾರೆ. ಅಲ್ಲಿ ಹೋದಾಗ ಅಂಗಡಿಯವಳ ಹತ್ರ ಕೇಳ್ತಾನೆ, ನನಗೆ ಬೆಣ್ಣೆ ಕೊಡಿ ಅಂತ. ಅಂಗಡಿಯವ್ರು ಏನು ಮಾಡ್ತಾರೆ, ಬೆಣ್ಣೆನ ತೆಗೆದು ಕೊಡ್ತಾರೆ. ಅದ್ರ ಮೇಲೆ ಏನು ಬರೆದಿರ್ತದೆ, ಪ್ಲೀಸ್ ಸ್ಟೋರ್ ಇನ್ ರೆಫ್ರಿಜರೇಟ್ ಅಂತ ಬರೆದಿರುತ್ತೆ. ಕೀಪ್ ಅಂಡರ್ ರೆಫ್ರಿಜರೇಷನ್ ಅಂದರೆ ಶೀತಕದ ಒಳಗೆ ಇಡಿ ಅಂತ ಬರೆದಿರುತ್ತೆ. ಆದ್ರೆ ಅವ್ರು ಇಟ್ಟಿರೋದಿಲ್ಲ, ಹೊರಗಡೆಯಿಂದ ತೆಕ್ಕೊಡ್ತಾರೆ. ಅವಳು ತಗೊಂಡು ಹೋಗ್ಬೋದಾ ಮನೆಗದನ್ನ? ತಗೊಂಡು ಹೋಗಬಾರ್ದು. ಯಾಕೆ? ಅದನ್ನು ಶೀತಕದೊಳಗೆ ಇಡಬೇಕಿತ್ತು, ಅವ್ರು ಇಟ್ಟಿರಲಿಲ್ಲ. ಅವಳು ಕಣ್ಣಿಗೆ ಕಾಣೋ ಹಾಗೆ ಹೊರಗಡೆಯಿಂದ ತೆಕ್ಕೊಟ್ರು. ಅಂದಮೇಲೆ ಇದನ್ನು ನೀವೆಲ್ಲ ಗಮನಿಸಬೇಕು ಮಕ್ಕಳೇ. ಕೈಯಲ್ಲಿ ಸಿಕ್ಕಂಥ ಆಹಾರ ಪೊಟ್ಟಣದಲ್ಲಿ ಈ ಎಲ್ಲ ಅಂಶಗಳನ್ನು ನೀವು ಗಮನಿಸಬೇಕು. 400 ಗ್ರಾಂ ತೂಕವಿರುವಂತಹ ಜೇನುತುಪ್ಪದ ಒಂದು ಪ್ಯಾಕೆಟ್ ಇದು. ಅದರಲ್ಲಿ
ಡು ನಾಟ್ ರೆಫ್ರಿಜರೇಟ್ ಅಂತ ಬರೆದಿರುತ್ತೆ. ಕೆಲವೊಂದು ಅಂಶಗಳಿಗೆ ಈ ರೀತಿ ಬರೆದಿರುತ್ತೆ, ಕೆಲವೊಂದು ಆಹಾರ ಪದಾರ್ಥಗಳಿಗೆ ಕೀಪ್ ಇನ್ ರೆಫ್ರಿಜರೇಟ್ ಅಂತ. ಇವೆರಡನ್ನೂ ನೀವು ಗಮನಿಸಬೇಕು. ಮತ್ತು ಅವಧಿ, ಪ್ಯಾಕಿಂಗ್ ಅವಧಿ ಮತ್ತು ಮುಕ್ತಾಯದ ಅವಧಿ, ಅದನ್ನೂ ಸಹ ನೀವು ಗಮನಿಸಬೇಕು. ಇದನ್ನೆಲ್ಲ ಗಮನಿಸೋದು ಕಲ್ತಾದಮೇಲೆ ನೀವೇನು ಮಾಡಬೇಕು, ನಿಮ್ಮ ಮನೇಲಿ ಅಂಗಡಿಯಿಂದ ತಂದಂಥ ಆಹಾರ ಪೊಟ್ಟಣಗಳಿರ್ತಾವಲ್ಲ ಮಕ್ಕಳೇ, ಅದೆಲ್ಲವನ್ನು ಒಂದೊಂದೇ ಆಹಾರ ಪೊಟ್ಟಣನ ತಗೊಳ್ಳಿ. ಅದನ್ನು ತಗೊಂಡು ಈಗ ನಾವು ಹೇಳಿದ್ವಲ್ಲ ಈ ಎಲ್ಲ ಅಂಶಗಳನ್ನು ಪಟ್ಟಿ ಮಾಡಬೇಕು. ನಿಮ್ಮ ಪುಸ್ತಕದಲ್ಲಿ ಆ ಚಟುವಟಿಕೆ ಇದೆ. ಅಭ್ಯಾಸ ಪುಸ್ತಕದ ಹಾಳೆ ತೆಗೆದುಕೊಳ್ಳಿ, 117ನೇ ಪುಟದಲ್ಲಿ ಈ ಚಟುವಟಿಕೆ ಇದೆ. ನೀವೇನು ಮಾಡಬೇಕು, ಉದಾಹರಣೆಗೆ ಒಂದು ಜೇನುತುಪ್ಪದ ಬಾಟ್ಲನ್ನು ತಂದ್ರಿ ಅಂತ ಇಟ್ಕೊಳ್ಳಿ. ಅದರಲ್ಲಿ ಏನು ಮಾಡಿ, ಮೊದಲು ಅದು ಪ್ಯಾಕಿಂಗ್ ಆದ ದಿನಾಂಕ ಬರೀರಿ, ಅದರದ್ದು ಮುಕ್ತಾಯದ ದಿನಾಂಕ ಏನು ಅಂತ ಬರೀರಿ. ಆಮೇಲೆ ಅದನ್ನು ಎಲ್ಲಿ ಸ್ಟೋರೇಜ್ ಮಾಡಬೇಕು ಅಂತ ಹೇಳಿದ್ದಾರೆ, ಹೇಗೆ ಅದನ್ನು ರಕ್ಷಿಸಬೇಕು ಅಂತ ಹೇಳಿದ್ದಾರೆ, ಅದನ್ನು ಬರೀಬೇಕು. ಹೀಗೆ ಒಂದು 5-6 ಆಹಾರ ಪೊಟ್ಟಣಗಳನ್ನು ಈ ರೀತಿಯಾಗಿ ಮೇಲೆ ಹೇಳಿದಂಥ, ನಾನು ಇಲ್ಲಿವರೆಗೆ ಹೇಳಿದಂಥ ಅಂಶಗಳನ್ನು ಪಟ್ಟಿ ಮಾಡಬೇಕು. ನೀವು ಮಾಡ್ತೀರಲ್ವ ಮಕ್ಕಳೇ, ಜಾಣ ಮಕ್ಕಳು. ಮಾಡಿಬಿಟ್ಟು ನಿಮ್ಮ ಶಿಕ್ಷಕರಿಗೋ, ಇದನ್ನು ಮಾಡಲಿಕ್ಕೆ ನಿಮಗೆ ನಿಮ್ಮ ಅಣ್ಣ, ಅಪ್ಪ, ಅಮ್ಮ ಯಾರ್ದಾದ್ರೂ ಸಹಾಯ ತಗೊಳ್ಳಿ. ಜಾಣ ಮಕ್ಕಳು. ಈಗ ಈ ಎಲ್ಲ ಆಹಾರ ಪದಾರ್ಥಗಳನ್ನು ನೋಡ್ತಾ ಇದ್ದೀರಿ ಅಲ್ವಾ, ಇವೆಲ್ಲ ಏನು? ಜಂಕ್ ಫುಡ್ಸ್. ಪೊಟ್ಟಣಗಳಲ್ಲಿರುವಂಥ ಆಹಾರ ಪದಾರ್ಥಗಳು ಈ ಒಂದು ಕೆಟಗರಿಗೆ ಬರುತ್ತೆ. ಅದು ಜಂಕ್ ಫುಡ್ಸ್ ಅಂತಾನೆ ಹೇಳ್ತಾರೆ. ನಮಗೆ ಇವೇ ಹೆಚ್ಚು ಇಷ್ಟ ಆಗುತ್ತೆ ಅಲ್ವಾ ಮಕ್ಕಳೇ? ಆದರೆ ಈ ಜಂಕ್ ಫುಡ್ಡು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾ? ಯೋಚನೆ ಮಾಡಿ. ಒಳ್ಳೆಯದಲ್ಲ ಅಲ್ವಾ ಮಕ್ಕಳೇ? ಆದರೂ ಕೂಡ ನಾವು ಇದನ್ನು ಸೇವಿಸ್ತೀವಿ. ಆದರೆ ಸೇವಿಸಿ, ಪರವಾಗಿಲ್ಲ. ಹೆಚ್ಚು ತಾಜಾ ತರಕಾರಿಗಳನ್ನ, ತಾಜಾ ಆಹಾರವನ್ನು, ಅಮ್ಮ ಮಾಡಿದಂಥ ಬಿಸಿ ಬಿಸಿ ಅಡುಗೆಯನ್ನು ತಿನ್ನಿ. ಇದನ್ನು 10 ಸಲ ಅದನ್ನು ತಿಂದಾಗ 1 ಸಲ ಇದನ್ನು ತಿನ್ನಿ, ಸಾಕು. ಮಾಡ್ತೀರಲ್ವ ಮಕ್ಕಳೇ? ಜಾಣ ಮಕ್ಕಳು. ಅದೇ ಈ ಜಂಕ್ ಫುಡ್ಗಳಲ್ಲಿ ನಮಗೆ ಯಾವುದೇ ರೀತಿ ಪೋಷಕಾಂಶ ಸಿಗಲ್ಲ. ಇವು ನಮ್ಮ ಆರೋಗ್ಯಕ್ಕೆ ಅಗತ್ಯವೇ ಇಲ್ಲ. ಆದರೆ ಬಾಯಿಗೆ, ನಾಲಿಗೆಗೆ ತುಂಬ ರುಚಿಯಾಗಿರುತ್ತೆ. ಹೊಟ್ಟೆಗೆ ಒಳ್ಳೆಯದಲ್ಲ ಮಕ್ಕಳೇ ಇದು. ಮತ್ತು ಇದರಲ್ಲಿ ಕಡಿಮೆ ಪೌಷ್ಟಿಕಾಂಶ. ಇವು ಏನು ಪ್ರಯೋಜನ ಇಲ್ಲದೆ ಅದು ಅಂತ, ನಾಲಿಗೆಗೆ ಮಾತ್ರ ರುಚಿ. ಈ ಜಂಕ್ ಫುಡ್ಗಳನ್ನ ತಿಂದು ನಾವು ಈಗ ಯಾವ್ಯಾವ ಸಮಸ್ಯೆಗೆ ಒಳಗಾಗಿದ್ದೀವಿ ಗೊತ್ತಾ? ಯಾಕೆ ಈ ಜಂಕ್ ಫುಡ್ಗಳ ಸೇವನೆ ಹೆಚ್ಚಾಗಿದೆ ಈಗ? ಬಿಡುವಿಲ್ಲದ ಓಡಾಟ, ಹೆಚ್ಚು ಆಯಾಸ ಆಗ್ತಾ ಇರುವಂಥದ್ದು, ಜಂಕ್ ಫುಡ್ಗಳ ಸೇವನೆಗೆ ಮನೆಯಲ್ಲಿ ಆಹಾರವನ್ನು ತಯಾರಿಸಲಿಕ್ಕೆ ಬಿಡುವಿಲ್ಲದೆ ಇರುವಂಥದ್ದು, ಮತ್ತು ನಾಲಿಗೆಯ ರುಚಿಗೆ ಹೆಚ್ಚು ನಾವು ಪ್ರಾತಿನಿಧ್ಯವನ್ನು ಕೊಡ್ತಾ ಇರುವಂಥದ್ದು. ಈ ಎಲ್ಲದ ಸಮಸ್ಯೆಗಳಿಂದಾಗಿ ಜಂಕ್ ಫುಡ್ಗಳ ಸೇವನೆ ನಮಗೆ ಹೆಚ್ಚಾಗಿದೆ. ಈ ರೀತಿಯಾದಂಥ ಆಹಾರ ಸೇವನೆಯಿಂದ ನಾವು ಯಾವೆಲ್ಲ ಸಮಸ್ಯೆಗೆ ಒಳಗಾಗ್ತಾ ಇದ್ದೀವಿ ಗೊತ್ತಾ ಮಕ್ಕಳೇ? ಒಮ್ಮೆ ಯೋಚನೆ ಮಾಡಿ. ಬೇಗ ಜನ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ನಮ್ಮ ಅಜ್ಜ ಮುತ್ತಜ್ಜ ಅವರೆಲ್ಲ 100 ವರ್ಷಗಳ ಕಾಲ ಎಷ್ಟು ಆರೋಗ್ಯವಾಗಿ, ಎಷ್ಟು ಚೆನ್ನಾಗಿದ್ರು. ಆದರೆ ನಾವು ಈಗ ನಮ್ಮ ಜನ್ರೇಷನ್ನವರೇನೆ 40-50 ವರ್ಷಕ್ಕೆ ಕಾಲು ನೋವು, ಕೈ ನೋವು ಅಂತ ಹೇಳಲಿಕ್ಕೆ ಶುರು ಮಾಡಿದ್ದೀವಿ. ಇನ್ನು ನೀವು ಬರೋ ಅಷ್ಟೊತ್ತಿಗೆ 25-30 ವರ್ಷಕ್ಕೆ ಸ್ವಲ್ಪ ಅನಾರೋಗ್ಯ ಬಂದ್ಬಿಡುತ್ತೆ ಮಕ್ಕಳೇ. ಅದೇ ಇವೆಲ್ಲ ಕಾರಣ ನಮ್ಮಲ್ಲಿ ಆಹಾರ ಸೇವನೆಯಲ್ಲಿ ಬದಲಾವಣೆ ಆಗಿರುವಂಥದ್ದು. ಅದೇ ಆರೋಗ್ಯಕರವಾದ ಆಹಾರಕ್ಕಿಂತ ರುಚಿಕರ ಆಹಾರ ಸೇವನೆ ಹೆಚ್ಚಾಗಿದೆ. ಅವೆಲ್ಲ ದೇಹಕ್ಕೆ ವಿಷಯುಕ್ತವಾದಂಥ ರಾಸಾಯನಿಕಗಳನ್ನ ಸೇರಿಸ್ತವೆ ನಮ್ಮ ದೇಹಕ್ಕೆ. ಅದರಿಂದಾಗಿ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ. ಆಮೇಲೆ ಆ ರೀತಿ ಆರೋಗ್ಯ ಹಾಳಾಗೋದ್ರಿಂದ ನಮ್ಮ ದೇಹ ರೋಗಗಳ ವಿರುದ್ಧ ಹೋರಾಡುವಂಥ ಶಕ್ತಿಯನ್ನೇ ಕಳ್ಕೊಂಡ್ಬಿಡ್ತಾ ಇದೆ. ರೋಗಗಳು ನಮ್ಮನ್ನು ದಾಳಿ ಮಾಡ್ತಾ ಇದ್ದಾವೆ. ಆಮೇಲೆ ಮಸಾಲೆಯುಕ್ತ ಆಹಾರ, ಈ ಜಂಕ್ ಫುಡ್ಗಳನ್ನ ಹೆಚ್ಚು ತಿನ್ನೋದ್ರಿಂದ
ನಮಗೆ ಬೊಜ್ಜು ಬರ್ತಾ ಇದೆ. ಇದರಿಂದಾಗಿ ಏನಾಗಿದೆ, ನಮ್ಮ ಭಾರತ ದೇಶ ಇಡೀ ಪ್ರಪಂಚದಲ್ಲಿ 2ನೇ ಹೆಚ್ಚು ಬೊಜ್ಜಿನ ಸಮಸ್ಯೆಯನ್ನು ಅನುಭವಿಸ್ತಿರುವಂಥ ದೇಶವಾಗಿ ಹೊರಹೊಮ್ಮಿದೆ ಮಕ್ಕಳೇ. ಅಷ್ಟೇ ಅಲ್ಲ, ಡಯಾಬಿಟಿಸ್ ರೋಗನೂ ಸಹ ಭಾರತ ದೇಶದಲ್ಲಿ ಇದರಿಂದಾಗೇ ಹೆಚ್ಚಿಗೆ ಆಗಿದೆ. ಆಹಾರ ಪದಾರ್ಥಗಳನ್ನು ಕೆಡದಂತೆ ಸಂರಕ್ಷಿಸಿಡಬೇಕು ಅಂತಂದರೆ ಏನು ಮಾಡ್ತಾರೆ, ಅಜ್ಜಿ ಅಜ್ಜ ಎಲ್ಲ ಉಪ್ಪಿನಕಾಯಿ ಹಾಕ್ತಿದ್ರು ಗೊತ್ತಲ್ವಾ? ಏನು ಮಾಡ್ತಿದ್ರು ಅದಕ್ಕೆ? ಉಪ್ಪಲ್ಲಿ ಮಾವಿನ ಮಿಡಿಗಳನ್ನ ನೆನೆಸಿಡ್ತಿದ್ರು. ಯಾಕೆ ಅಂದರೆ ಉಪ್ಪನ್ನು ಹಾಕಿಡೋದ್ರಿಂದ ಹಣ್ಣುಗಳು, ತಾಜಾ ಹಣ್ಣುಗಳನ್ನು ನಾವು ರಕ್ಷಣೆ ಮಾಡ್ಬೋದು. ಸಕ್ಕರೆಗಳನ್ನು ಬಳಸೋದ್ರಿಂದನೂ ಸಹ ನಾವೇನು ಮಾಡ್ಬೋದು, ಕೆಲವೊಂದು ಆಹಾರ ಪದಾರ್ಥಗಳನ್ನು ಕೆಡದಂತೆ ಸಂರಕ್ಷಿಸಿಡ್ಬೋದು. ಇನ್ನು ಕೆಲವಷ್ಟನ್ನು ಏನು ಮಾಡಬೇಕು, ಒಣಗಿಸಿ, ಆಹಾರವನ್ನು ಒಣಗಿಸಿ ರಕ್ಷಣೆ ಮಾಡಿಟ್ಕೋಬೋದು. ಒಣಗಿಸಿ ರಕ್ಷಣೆ ಮಾಡಿಟ್ಕೊಳ್ಳೋದು ಅಂತಂದರೆ, ಉದಾಹರಣೆಗೆ ಇಲ್ಲೊಂದು ತೋರಿಸ್ತಾ ಇದ್ದೀನಿ ನೋಡಿ, ದ್ರಾಕ್ಷಿ ಹಣ್ಣು. ತುಂಬ ದ್ರಾಕ್ಷಿ ಹಣ್ಣು ಇರುತ್ತೆ. ಆ ದ್ರಾಕ್ಷಿ ಹಣ್ಣನ್ನೆಲ್ಲ ಒಣಗಿಸಿದ್ರೆ ಅದೇ ಡ್ರೈ ದ್ರಾಕ್ಷಿ ಆಗುತ್ತೆ. ಡ್ರೈ ಫ್ರೂಟ್ಸ್ ಆಗಿ ಕೂಡ ಅದನ್ನು ನಾವು ಸೇವನೆ ಮಾಡ್ಬೋದು ಅಲ್ವಾ ಮಕ್ಕಳೇ? ಈ ದ್ರಾಕ್ಷಿ ಹಣ್ಣುಗಳನ್ನು ಸಹ ಒಣಗಿಸಿ ಬಳಸ್ತಾರೆ. ಈಗ ನೀವು ಯೋಚನೆ ಮಾಡಿ, ಈ ರೀತಿಯಾಗಿ ಯಾವ್ಯಾವ ರೀತಿ ಪದಾರ್ಥಗಳನ್ನ ನಾವು ರಕ್ಷಣೆ ಮಾಡ್ಬೋದು. ಒಣಗಿಸಿ ರಕ್ಷಣೆ ಮಾಡುವಂಥ ಆಹಾರ ಪದಾರ್ಥಗಳನ್ನ ಪಟ್ಟಿ ಮಾಡಿ, ಆಮೇಲೆ ಸಂರಕ್ಷಕಗಳನ್ನ ಹಾಕಿ ರಕ್ಷಣೆ ಮಾಡುವಂಥ ಆಹಾರ ಪದಾರ್ಥಗಳನ್ನ ಪಟ್ಟಿ ಮಾಡ್ಬೋದು. ಆಮೇಲೆ ಇನ್ನು ಕೆಲವಷ್ಟನ್ನು ಶೀತಕಗಳಲ್ಲಿ ಇಟ್ಬಿಟ್ಟು ಸಹ ಆಹಾರವನ್ನು ನಾವೇನು ಮಾಡ್ಬೋದು, ರಕ್ಷಣೆ ಮಾಡ್ಬೋದು, ಸಂರಕ್ಷಣೆ ಮಾಡ್ಬೋದು. ಉದಾಹರಣೆಗೆ ಮೀನು, ಮಾಂಸ, ಹಾಲು ಇವುಗಳನ್ನೆಲ್ಲ ಒಂದು ಅತಿ ಕಡಿಮೆ ಉಷ್ಣತೆಯಲ್ಲಿ ಸಂಗ್ರಹಿಸಿಟ್ರೆ ಅವು ಹಾಳಾಗಲ್ಲ. ಅದನ್ನು ಸಂಗ್ರಹಿಸಿಡ್ಲಿಕ್ಕೆ ನಮಗೆ ಶೀತಕಗಳು ಅಂದರೆ ರೆಫ್ರಿಜರೇಟರ್ ಬೇಕಾಗತ್ತೆ ಮಕ್ಕಳೇ. ಅದನ್ನು ಬಳಸಿದ್ರೂ ಕೂಡ ನಾವೇನು ಮಾಡ್ಬೋದು, ಕೆಲವೊಂದು ಆಹಾರ ಪದಾರ್ಥಗಳನ್ನ ಈ ಥರ ಶೀತಕದಲ್ಲಿಟ್ಟು ರಕ್ಷಣೆ ಮಾಡ್ಬೋದು. ಅಂದಮೇಲೆ ಈಗ ನೀವು ಆಹಾರ ಒಟ್ಟಿನಲ್ಲಿ ನಮ್ಮನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿರುವಂಗೆ ಮಾಡುತ್ತೆ ಅಲ್ವಾ? ಹಾಗಾಗಿ ಆಹಾರ ನಮ್ಮ ಜೀವದ ಜೀವಾಳ. ಉತ್ತಮ ಆಹಾರ ಸೇವನೆಯಿಂದ ನಮ್ಮನ್ನು ನಾವು ಸಂರಕ್ಷಿಸ್ಕೊಳ್ಳೋದು ಆರೋಗ್ಯದ ದೃಷ್ಟಿಯಿಂದ ತುಂಬ ಅಗತ್ಯ ಮಕ್ಕಳೇ. ಹಾಗಾಗಿ ಈ ಒಂದು ಪಾಠದ ಮೂಲಕ ನೀವು ಆಹಾರ ನಮ್ಮ ಜೀವದ ಜೀವಾಳ ಹೇಗೆ ಎಂಬುದನ್ನು ಸಂಪೂರ್ಣವಾಗಿ ತಿಳ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ. ಇಲ್ಲಿವರೆಗೆ ನೀವು ಆಹಾರದಲ್ಲಿರುವಂಥ ಪೋಷಕಾಂಶಗಳನ್ನೆಲ್ಲ ನೆನಪು ಮಾಡಿಕೊಂಡ್ರಿ, ಆಹಾರ ದೊರೆಯುವ ಮೂಲಗಳನ್ನು ಕಂಡುಕೊಂಡ್ರಿ, ವಿವಿಧ ಪ್ರದೇಶಗಳ ಆಹಾರ ವೈವಿಧ್ಯತೆಯನ್ನು ಗುರುತಿಸಿ ಆಹಾರ ಪದ್ಧತಿಯನ್ನು ನಿರ್ಧರಿಸುವ ಅಂಶಗಳನ್ನು ತಿಳಿದುಕೊಂಡ್ರಿ, ಆಹಾರ ಲಭ್ಯತೆಯ ಪರಿಚಯ ಮಾಡಿಕೊಂಡ್ರಿ, ಆಹಾರ ಬದಲಾಗ್ತಾ ಇರುವಂಥ ಆಹಾರದ ಅಭ್ಯಾಸಗಳು ಮತ್ತು ಅದರಿಂದ ಆರೋಗ್ಯದ ಮೇಲಾಗುವಂಥ ಪರಿಣಾಮಗಳನ್ನ ತಿಳ್ಕೊಂಡ್ರಿ, ಆಹಾರದ ಪೋಲಾಗುವಿಕೆ ಹಾಗೂ ಅದರ ಸಂರಕ್ಷಣಾ ಕ್ರಮಗಳನ್ನೂ ಸಹ ತಿಳ್ಕೊಂಡ್ರಿ. ಇಷ್ಟೆಲ್ಲ ಅಂಶಗಳನ್ನು ಇದೊಂದು ಪಾಠದಿಂದ ತಿಳ್ಕೊಂಡ್ರಿ ಮಕ್ಕಳೇ. ಹಾಗಾದರೆ ಇವತ್ತಿನ ಈ ಅವಧಿಯನ್ನು ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ಪಾಠದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಮತಿ ಸಂಧ್ಯಾ ಎಂ ಹೆಗಡೆ, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ, ಪ್ರಾಥಮಿಕ ವಿಭಾಗ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ, ಬೆಂಗಳೂರು ದಕ್ಷಿಣ ವಲಯ 3. ನಮಸ್ಕಾರ ಮಕ್ಕಳೇ. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ.